ರಿಪ್ಪನ್ಪೇಟೆ ಕಟ್ಟಡ ಕಾರ್ಮಿಕರು ಹಾಗೂ ಅಸಂಘಟಿತ ಕಾರ್ಮಿಕರ ಸಂಘದ ಪದಾಧಿಕಾರಿಗಳ ವಿರುದ್ಧ ಗಂಭೀರ ಆರೋಪಗಳನ್ನು ಮಾಡಲಾಗಿದ್ದು, ಈ ಆರೋಪಗಳು ಸುಳ್ಳು ಎಂಬ ಹಿನ್ನೆಲೆಯಲ್ಲಿ ರಿಪ್ಪನ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಎನ್ಸಿ ದೂರು ದಾಖಲಾಗಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಸಂಘದ ಪದಾಧಿಕಾರಿಗಳ ಹೆಸರು ಹಾಗೂ ಗೌರವಕ್ಕೆ ಧಕ್ಕೆ ತರುವ ಉದ್ದೇಶದಿಂದಲೇ ಉದ್ದೇಶಪೂರ್ವಕವಾಗಿ ಇಂತಹ ಗಂಭೀರ ಆರೋಪಗಳನ್ನು ಮಾಡಲಾಗಿದೆಯೇ ಎಂಬ ಪ್ರಶ್ನೆ ಇದೀಗ ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಆರೋಪಗಳ ಸತ್ಯಾಸತ್ಯತೆ ಪರಿಶೀಲಿಸದೆ ಪದಾಧಿಕಾರಿಗಳ ವಿರುದ್ಧ ಆರೋಪ ಮಾಡಿರುವುದರ ಹಿಂದೆ ಯಾವುದಾದರೂ ವೈಯಕ್ತಿಕ ಉದ್ದೇಶ ಅಥವಾ ಬೇರೆ ಸಂಚು ಇದೆಯೇ ಎಂಬ ಅನುಮಾನವನ್ನು ಕಟ್ಟಡ ಕಾರ್ಮಿಕರು, ಅಸಂಘಟಿತ ಕಾರ್ಮಿಕರ ಪದಾಧಿಕಾರಿಗಳು ಹಾಗೂ ಸಾರ್ವಜನಿಕರು ವ್ಯಕ್ತಪಡಿಸಿದ್ದಾರೆ. ಈ ಪ್ರಕರಣದ ಕುರಿತು ಇಂದು ಕಟ್ಟಡ ಕಾರ್ಮಿಕರು ಹಾಗೂ ಅಸಂಘಟಿತ ಕಾರ್ಮಿಕರ ಸಂಘದ ಪದಾಧಿಕಾರಿಗಳು ಪತ್ರಿಕಾಗೋಷ್ಠಿ ನಡೆಸಿ ತಮ್ಮ ನಿಲುವು ಹಾಗೂ ಸ್ಪಷ್ಟನೆಯನ್ನು ನೀಡಿದ್ದಾರೆ. ಹಾಗಾದರೆ ತಮ್ಮ ವಿರುದ್ಧ ಕೇಳಿ ಬಂದಿರುವ ಆರೋಪಗಳ ಬಗ್ಗೆ ಪದಾಧಿಕಾರಿಗಳು ಏನು ಹೇಳುತ್ತಾರೆ, ಆರೋಪಗಳ ಹಿಂದಿನ ಉದ್ದೇಶವೇನು ಎಂದು ಅವರು ಏನು ಹೇಳುತ್ತಾರೆ ಎಂಬುದನ್ನು ಅವರ ಮಾತಿನಲ್ಲೆಯೇ ಕೇಳೋಣ. ಕಾರ್ಮಿಕರು ಇರ್ಬೋದು, ಯಾರೋ ಕೂತ್ಕೊಂಡು ಪತ್ರಿಕಾಗೋಷ್ಠಿ ನಡೆಸಿದ್ರೆ ಅವರು ಕರ್ಕೊಂಡು ಬೆಂದು ಅವ್ರಿಗೆ ಒಂಥರ ಬಲಿ ಕೊಟ್ಟಂಗೆ. ಈಗ ಅವರು ದಿನನಿತ್ಯ ದುಡಿಯೋ ಅಂತಾರೆ ಕಾರ್ಮಿಕರು 2 ಜನ ಕೂತಿರೋ ನಮ್ಮವ್ರು ಹತ್ತಾಳು ಮತ್ತು ಬಟ್ಟೆ ಮಲ್ಲಪ್ಪದವರು. ಈಗ ನಾವೇನಾದರೂ ಅದ್ರ ಬಗ್ಗೆ ಆಕ್ಷನ್ ತಗೊಂಡ್ರಿ ಅಂತ ಇಟ್ಕೊಳ್ಳಿ, ಇವ್ರು ಪ್ರೂಫ್ ಸಮೇತ ತಂದು ನಮಗೆ ಕೊಡಬೇಕು. ನಾನು 1,000 ತೊಗೊಂಡಿನಿ ಅನ್ನೋದು. ಆ 1,000 ರೂಪಾಯಿಗೆ 3 ವರ್ಷ ಬೇಕಾಗಿಲ್ಲ, 2 ವರ್ಷನೂ ಬೇಕಾಗಿಲ್ಲ ಪ್ರಶ್ನೆ ಮಾಡೋಕ್ಕೆ. ಪ್ರತಿ ತಿಂಗಳು ಬಟ್ಟೆ ಮಲ್ಲಪ್ಪ, ಕೋಡೂರು, ಗತಿಕೆರೆ, ಬಿಲ್ಲೇಶ್ವರ ಎಲ್ಲ ಕಡೆ ಸಭೆ ನಡೆಯುತ್ತೆ. ರಿಪ್ಪನ್ಪೇಟೆಯಲ್ಲೂ ಕೂಡ ಅದೇ ರೀತಿ ಸಭೆಗಳು ನಡೆಯುತ್ತೆ. ಆ ಸಭೆಯಲ್ಲಿ ಬಂದು ಚರ್ಚೆ ಮಾಡ್ಬೋದಿತ್ತು. ಈ ಅಚಾನಕ್ಕಾಗಿ ಇವರು ಮಾಡಿರೋ ಪತ್ರಿಕಾಗೋಷ್ಠಿಯಲ್ಲಿ ಏನು ಅನ್ನೋದೇ ಗೊತ್ತಾಗಿಲ್ಲ. ನಮ್ಮ ವಿರುದ್ಧ ಎತ್ಕಟ್ಟಂಥ ಕೆಲಸ, ನಾವು ಮಾಡ್ತಾ ಇರೋ ಸಮಾಜಮುಖಿ ಕೆಲಸ ಎಷ್ಟಿದೆ ಅನ್ನೋದು ಫಸ್ಟ್ ನೋಡಬೇಕಿತ್ತು. ಅವರು ಮೊದಲನೇದಾಗಿದೆ 600ರಿಂದ 700 ಜನ ನಮ್ಮ ಸದಸ್ಯತ್ವ ಹೊಂದಿರೋ ಕಾರ್ಮಿಕರಿದ್ದಾರೆ. ಆ 700 ಜನಕ್ಕೆ ಅನ್ಯಾಯ ಆಗಿಲ್ಲ, ಯಾರಿಗೋ 2 ಜನಕ್ಕೆ ನನ್ನಿಂದ ಅನ್ಯಾಯ ಆಗಿದೆ ಅನ್ನೋದು ಆಪಾದನೆ ಇದೆ. ಅದು ಸ್ಪಷ್ಟೀಕರಣ ಕೊಡಬೇಕು. ಇದು ಇಷ್ಟಕ್ಕೆ ಮುಗಿಯೋಂಥದ್ದಲ್ಲ. ಯಾಕಂದರೆ ನಾವು 1,000 ರೂಪಾಯಿ ತಿಂದು ನನ್ನ ಮನೆ ಆಗಲಿ ವೈಯಕ್ತಿಕ ಇದಕ್ಕೋಸ್ಕರ ಬಳಸ್ಕೊಂಡಿಲ್ಲ. ಅದಕ್ಕೆ ದಾಖಲೆ ಸಮೇತ ಏನಾದ್ರು ಕೊಡೋದಾದರೆ ನಾನು ಮಾಡ್ತಾ ಇರೋ ಒಂದು ಕಂಪ್ಲೇಂಟು ಇನ್ನೂ ವಗೇರ ಅದಕ್ಕೆಲ್ಲ ದಾಖಲೆ ಕೊಡಬೇಕು. ಒಂದು. ಎರಡನೇದಾಗಿ ಸೈಬರ್ಗಳಲ್ಲಿ 100 ರೂಪಾಯಿಗೆ 50 ರೂಪಾಯಿಗೆ ಕಾರ್ಡ್ ಮಾಡಿಕೊಡ್ತಾರೆ ಅಂತ. ಅದಲ್ಲ ಆ ಲಿಸ್ಟ್ ಕೊಡಿ. ಈಗ ಹೇಳಿದವ್ರಿಗೆ ಸೈಬರಿಗೆ ಕಳಿಸ್ತೀನಿ ನಾನು. ಅವರು ಸ್ಟಿಕ್ಕರ್ ಕಟಿಂಗ್ ಮಾಡ್ತಾರೆ, ಇನ್ನೊಂದು ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಅವ್ರ ತಂದೆನೂ ಕೂಡ ನಮ್ಮ ಹತ್ರನೇ ಅರ್ಜಿ ಹಾಕಿದ್ದಾರೆ. ಅವರು ನಮ್ಮ ಪದಾಧಿಕಾರಿಗಳೇ, ಗೌರವ ಸಲಹೆಗಾರರು. ಅವ್ರು ನಮ್ಮ ಹತ್ರನೇ ಅರ್ಜಿ ಹಾಕ್ತಾರೆ, ಕಾರ್ಡ್ ತಗೊಂತಾರೆ. ಇನ್ನೊಂದು ಅವ್ರ ಮದುವೆದು ಕೂಡ, ಅವ್ರ ಮಗನ ಮದುವೆದು ಕ್ಲೈಮಿಂಗ್ ಇದು ಅಮೌಂಟಿಗೋಸ್ಕರ ನಮ್ಮ ಹತ್ರನೇ ಅರ್ಜಿ ಹಾಕಿದ್ದಾರೆ. ಅದು ಕೂಡ ಇನ್ನೂ ನಾವು ಅಮೌಂಟ್ ಇಸ್ಕೊಂಡಿಲ್ಲ. ಹಾಕಾಗಿದೆ ಅರ್ಜಿ. ನಾವು ದುಡ್ಡಿಗೆ ಕಾಯಲ್ಲ, ಯಾಕಂದರೆ ಅದು ಟೈಮ್ ಮುಗೀತಂದರೆ ಮಾಡ್ಲಿಕ್ಕೆ ಬರಲ್ಲ. ಆಮೇಲೆ ಒಂದು ಕಾರ್ಡು ರಿನ್ಯೂವಲ್ ಮಾಡೋದಾಗ್ಲಿ, ಹೊಸ ಕಾರ್ಡ್ ಆಗಲಿ, ಇಷ್ಟು ದಾಖಲೆಗಳನ್ನು ಫಿಲಪ್ ಮಾಡ್ಬೇಕು ನಾವು. ಇಲ್ಲಿ ನೋಡ್ತಾ ಇರ್ಬೋದು ನಾವು. ಇದೆಲ್ಲ ಫಿಲಪ್ ಮಾಡೋಕ್ಕೆ ನಾವು ಬಿಲ್ಲೇಶ್ವರದಲ್ಲೇ ಒಂದು ಆಫೀಸ್ ಟೈಪ್ ಮಾಡ್ಕೊಂಡು ಅಲ್ಲಿ ಬರವಣಿಗೆ ಮಾಡೋಕ್ಕೆ ಒಂದು ಹುಡುಗಿನೂ ನೇಮಿಸ್ಕೊಂಡು. ಯಾಕಂದರೆ ಕಾರ್ಮಿಕರಿಗೆ ಪೂರ್ತಿ ಮಾಹಿತಿ ಇರಲ್ಲ, ಎಲ್ಲಿ ಫಾಲೋಅಪ್ ಮಾಡಬೇಕು, ಎಲ್ಲಿ ಏನು ಬರಿಬೇಕು ಅನ್ನೋದು ಯಾರಿಗೂ ಗೊತ್ತಿರಲ್ಲ. ಆ ಕಾರಣಕ್ಕೆ ಅದನ್ನು ಮೇಂಟೈನ್ ಮಾಡೋಕ್ಕೋಸ್ಕರ ನಾವು 500 ರೂಪಾಯಿ ದೇಣಿಗೆ ತಗೊಂಡ್ರು ಕೂಡ ಖರ್ಚು ವೆಚ್ಚಗಳನ್ನು ಪ್ರತಿ ತಿಂಗಳು ಚರ್ಚೆ ಆಗುತ್ತೆ. ಅದ್ರಲ್ಲಿ ಬಳಸಿರೋ ಹಣದ ಬಗ್ಗೆನೂ ಅದಕ್ಕೆ ಮಾಹಿತಿ ಕೊಟ್ಟಿರ್ತೀವಿ. ಅದನ್ನು ಇವರು ಸಭೆ ಕರೆದು ನಮ್ಮ ಸಭೆ ನಡೆಯೋ ಜಾಗದಲ್ಲಿ ಬಂದು ಪ್ರಶ್ನೆ ಮಾಡಿದರೆ ಅದಕ್ಕೆ ಉತ್ತರಗಳು ಸಿಕ್ತಿತ್ತು. ಆದರೆ ಕಾರ್ಡ್ 2 ವರ್ಷದಿಂದ ಮಾಡಿಲ್ಲ ಅನ್ನೋಕ್ಕೆ ಅವ್ರ ಹತ್ರ ಎಂಡಸ್ಮೆಂಟ್ ಬೇಕು. ಈಗ ಅರ್ಜಿ ಈ ಥರ ಎಂಡಸ್ಮೆಂಟ್ಗಳು ಕೊಡ್ತಾರೆ ನೋಡಿ. 100 ರೂಪಾಯಿ ಕಟ್ಟಾಗುತ್ತೆ. ಸರ್ಕಾರದಿಂದಲೇ 100 ರೂಪಾಯಿ ಕಟ್ಟಾಗುತ್ತೆ. ಫಿಲಪ್ ಮಾಡೋರಿಗೆ 100 ರೂಪಾಯಿ ಕೊಡೋಕ್ಕಾಗತ್ತಾ? ಆಮೇಲೆ ಆನ್ಲೈನ್ ಅರ್ಜಿ ಹಾಕೋರಿಗೆ 100 ರೂಪಾಯಿ ಕೊಡೋಕ್ಕಾಗತ್ತಾ? ಏನು 100-200 ರೂಪಾಯಿ ಉಳಿದ ತಕ್ಷಣ ನಾವೇನು ಶ್ರೀಮಂತರಾಗಲ್ಲ. ನಾವು ಅದನ್ನು ಹೊಡ್ಕೊಂಡು ತಿಂದು ಇದು ಮನೆ ಮಠ ನಡ್ಸೋಕ್ಕಾಗಲ್ಲ. ಆದರೆ ಐ ಡಿ ಕಾರ್ಡ್ ಯಾಕೆ ಕೊಡ್ತೀವಿ ಅಂದರೆ ನಮ್ಮ ಸಂಘದ ಸದಸ್ಯ ಅವರು ಇಲ್ಲೋ ಅಥವಾ ಕಾರ್ಡ್, ಅದು ಬೇರೆ. ನಾವು ಕಾರ್ಡ್ ಮಾಡೋದು ಸದಸ್ಯರಿಗೆ, ID ಕಾರ್ಡ್ ಇದ್ರೆ ಮಾತ್ರ ಮಾಡೋದು, ಹಂಗೆ ಮಾಡೋದಿಲ್ಲ ನಾವು. ಯಾಕೆ ಮಾಡಲ್ಲ ಅಂದರೆ ಕೆಲವು ಪ್ರಕರಣದ ನಿಜಾಂಶವೇನು ಹಾಗೂ ಮುಂದಿನ ಬೆಳವಣಿಗೆಗಳೇನು ಎಂಬುದು ಸಂಬಂಧಪಟ್ಟ ಅಧಿಕಾರಿಗಳ ತನಿಖೆ ಮತ್ತು ದಾಖಲೆಗಳಿಂದ ಸ್ಪಷ್ಟವಾಗಬೇಕಿದೆ. ವರದಿಗಾರ ಗಣೇಶ್ ರಿಪ್ಪನ್ಪೇಟೆ ಜೊತೆ ಸ್ಟಾರ್ ಆಫ್ ಶಿವಮೊಗ್ಗ.